ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಮೈ ಚಾನಲ್. ಭಾರತೀಯ ಕಾವ್ಯ ಮೀಮಾಂಸೆ ಬಗ್ಗೆ ಮಾತಾಡೋಣ. ಇದು ಆಪ್ಷನಲ್ ಕನ್ನಡಕ್ಕೆ ಸಂಬಂಧಪಟ್ಟಿರೋದು. ಈಗ ಡಿಗ್ರಿ ಬೆಂಗಳೂರು ಸಿಟಿ ಯೂನಿವರ್ಸಿಟಿಯಲ್ಲಿರುವಂಥ ಡಿಗ್ರಿ ಸ್ಟೂಡೆಂಟ್ಸ್ SCP ಸಿಲೆಬಸ್ 4th ಸೆಮ್ ಸಿಲೆಬಸ್ ಕೂಡ ಇದೇ ಇರೋದೀಗ. ನೆಕ್ಸ್ಟ್ UPSCಗೆ ಆಪ್ಷನಲ್ ಆಗಿ ಲಿಟ್ರೇಚರ್ ತಗೊಂಡ್ರು ಕೂಡ ಇದು ಇಂಪಾರ್ಟೆಂಟ್ ಚಾಪ್ಟರ್. ಇನ್ನು ಭಾರತೀಯ ಕಾವ್ಯ ಮೀಮಾಂಸೆ ಅಂತ ನಾವು ನೋಡೋದಾದರೆ ಇದು ಸಂಸ್ಕೃತ ಪದದಿಂದ ಬಂದಿರೋದು. ಮೀಮಾಂಸೆ ಅನ್ನೋ ಪದ ತಾನು ಕಂಡ ವಿಶಿಷ್ಟ ಅನುಭವಗಳಿಗೆ ಭಾಷೆಯ ಅಭಿವ್ಯಕ್ತಿಯ ಮೂಲಕ ಸುಂದರ ರೂಪನ ಕೊಡಬಲ್ಲವನೇ ಕವಿಯಾಗಿರ್ತಾನೆ. ಕವಿಯ ಈ ದರ್ಶನಕ್ಕೆ ಬಣ್ಣನೆಯ ದೇಹ ಒದಗಿದಾಗ ಕಾವ್ಯ ಎಂಬ ಜೀವ ಹುಡ್ತದೆ. ಹಾಗಾಗಿ ಕವಿ ಕಲಾವಿದನಾಗ್ತಾನೆ. ಕವಿಯು ಈ ಸೃಷ್ಟಿಯನ್ನ ಪ್ರೀತಿಯಿಂದ ಆಸ್ವಾದಿಸುವವನು. ಸಹೃದಯ ಕವಿ, ಕಾವ್ಯ, ಸಹೃದಯ ಈ ಮೂರು ವಿಚಾರಗಳ ಒಳ ಹೊರಗನ್ನ ಅರಿಯುವುದೇ ಅಲಂಕಾರ ಶಾಸ್ತ್ರ ಅಥವಾ ಕಾವ್ಯ ಮೀಮಾಂಸೆ ಅಂತ ಕೂಡ ಕರೀತಾರೆ. ಶ್ರೀಮಂತವಾದ ಕಾವ್ಯ ಸಂಪತ್ತಿನಿಂದ ಕೂಡಿದ ಸಾಹಿತ್ಯ ಚರಿತ್ರೆ ನಮ್ಮದು. ಇಂತಹ ಕಾವ್ಯ ಸಂಪತ್ತಿನ ಜೊತೆಯಲ್ಲಿ ಅದನ್ನು ತಿಳಿಯುವ, ಅಳೆಯುವ ಕಾವ್ಯ ಮೀಮಾಂಸೆಯು ಬೆಳೆದು ಬಂದಿದೆ. ಕಲೆ ಇತರ ಶಾಸ್ತ್ರಗಳಿಗಿಂತ ಭಿನ್ನವಾದದ್ದು. ಮಾನವನಲ್ಲಿ ಉದಿಸುವ ವಿವಿಧ ಭಾವನೆಗಳನ್ನು, ಅವನ ಪ್ರತಿಭೆ, ಕಲ್ಪನೆಗಳ ಸೇರಿ ಉಂಟಾಗುವ ವಿಶಿಷ್ಟ ರೂಪವೇ ಕಲೆ. ಕಲಾ ಪ್ರಪಂಚವನ್ನು ಹೀಗೆ ವಿವರಿಸೋದು. ಒಂದು ಚಿತ್ರನ ನೋಡಿದಾಗ ಅಥವಾ ಸಂಗೀತವನ್ನು ಕೇಳಿದಾಗ ಅಥವಾ ಒಂದು ಶಿಲೆ ಎದುರು ನಿಂತಾಗ, ಹಾಗೆಯೇ ಕಾವ್ಯವನ್ನು ಓದಿದಾಗ ಸಹೃದಯನ ಮನಸ್ಸನ್ನು ಒಂದು ವಿಶಿಷ್ಟ ಅನುಭವ ಆಕ್ರಮಿಸಿಕೊಳ್ಳುತ್ತೆ. ತೀಕ್ಷ್ಣ ಬುದ್ಧಿ ಉಳ್ಳವನಾದರೆ ಅದಕ್ಕೆ ಕಾರಣವಾದ ಕಲಾಕೃತಿಯ ಕುರಿತು ವಿವೇಚನೆ ಮಾಡದೇ ಇರಲಾರ. ಕಲಾ ಮಾಧ್ಯಮಗಳು ಬೇರೆ ಬೇರೆ ಆದರೂ ಉಂಟಾಗುವ ಅನುಭವ ಒಂದೇ ಆಗಿರುತ್ತೆ. ಅದುವೇ ಆನಂದ ಅನುಭವ ಅಥವಾ ಸೌಂದರ್ಯ ಅನುಭವ. ಆದರೆ ಅದನ್ನು ಗ್ರಹಿಸುವ ರೀತಿ ಬೇರೆ ಬೇರೆ ಆಗಿರುತ್ತದೆ. ಆ ಸೌಂದರ್ಯ ಯಾವುದು, ಆನಂದ ಅನುಭವ ಹೇಗೆ ಇತ್ಯಾದಿಗಳು, ಇತರ ಮುಂತಾದ ಪ್ರಶ್ನೆಗಳೆಲ್ಲ ಹುಟ್ಟಿ ಅವಕ್ಕೆ ಉತ್ತರ ಕಂಡುಕೊಳ್ಳಲು ಹೊರಟಾಗ ಮೀಮಾಂಸೆ ಆರಂಭವಾಗುತ್ತದೆ. ಈ ಮಾತು ಕಾವ್ಯಕ್ಕೂ ಕೂಡ ಅನ್ವಯವಾಗುತ್ತದೆ. ಯಾಕೆಂದರೆ ಕಾವ್ಯವೂ ಕೂಡ ಒಂದು ಕಲೆ. ಇದು ಹೇಗೆ ನಿರ್ಮಾಣ ಆಗ್ತದೆ, ಇದರ ಸ್ವರೂಪ ಏನು, ಉದ್ದೇಶ ಏನು, ಕವಿ ಕಂಡ ಅನುಭವ ವಿಶಿಷ್ಟವಾಗಿ ಕಾವ್ಯವೆಂಬ ರೂಪವನ್ನು ಪಡೆಯುವಾಗ ಅಲ್ಲಿಯ ಭಾಷಾ ಸೌಂದರ್ಯ ಏನು, ಇದರ ಅತಿಶಯತೆ, ಕಲಾತ್ಮಕತೆ, ಸ್ವರೂಪ ಏನು, ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಕಂಡುಕೊಳ್ಳುವ ಪ್ರಯತ್ನವೇ ಕಾವ್ಯ ಮೀಮಾಂಸೆ. ಈ ಕಾವ್ಯ ಮೀಮಾಂಸೆ ಅಂದರೆ ಕವಿ, ಕಾವ್ಯ, ಸಹೃದಯ ಎಂಬ ಮೂರು ವಿಷಯಗಳಕ್ಕೂ ಸಂಬಂಧ ಸ್ವರೂಪವನ್ನು ತಿಳಿದುಕೊಳ್ಳುವ ಶಾಸ್ತ್ರ. ಇದನ್ನು ಅಲಂಕಾರ ಶಾಸ್ತ್ರ ಅಂತ ಕೂಡ ಕರೀಬಹುದು. ಈ ಕಾವ್ಯವೆಂಬ ಕಾವೇರಿಗೆ ಕವಿಯೇ ಬ್ರಹ್ಮಗಿರಿ ಅಂದರೆ ಉಗಮ ಸ್ಥಾನ, ಸಹೃದಯನೇ ಸಾಗರ ಅಂದರೆ ತಲುಪುವ ಸ್ಥಾನ. ಈ ನದಿಯ ಕಾವ್ಯದ ಪರಿಶೀಲನೆ ಅಥವಾ ಪರಾಮರ್ಶೆಯೇ ಕಾವ್ಯ ಮೀಮಾಂಸೆ. ಕವಿ ಮತ್ತು ಸಹೃದಯರೆಂಬ ಬಿಂದುಗಳ ನಡುವೆ ನದಿಯಂತೆ ವಿಸ್ತರಿಸಿದ ಕಾವ್ಯವನ್ನು ವಿವೇಚಿಸುವ ಶಾಸ್ತ್ರವೇ ಅಲಂಕಾರ ಶಾಸ್ತ್ರ ಅಥವಾ ಕಾವ್ಯ ಮೀಮಾಂಸೆ ಅಂತ ಕೂಡ ಕರಿಬಹುದು. ಈ ಮೀಮಾಂಸೆ ಎಂಬ ಪದ ಇದು ಸಂಸ್ಕೃತ ಪದ. ಈ ವಿಚಾರ ಪೂರ್ವಕ ತತ್ವ ನಿರ್ಣಯ, ವಿವೇಚನೆ ಮಾಡುವುದು, ಪರೀಕ್ಷಣೆ ಎಂಬ ಇತ್ಯಾದಿ ಅರ್ಥಗಳು ಮೀಮಾಂಸೆಯ ಕುರಿತು ಶಬ್ದಕೋಶದಲ್ಲಿ ಸಿಗ್ತವೆ. ಯಜ್ಞವೇ ಮೊದಲಾದ ವೈದಿಕ ಕ್ರಿಯೆಗಳ ನಿರೂಪಣೆ ಮತ್ತು ಮಂತ್ರಗಳ ಅರ್ಥದ ಬಗೆಗಿನ ಸಂದೇಹಗಳ ಸಮಾಧಾನಕರ ಉತ್ತರವಿರುವ ಒಂದು ದರ್ಶನ ಶಾಸ್ತ್ರಕ್ಕೆ ಮೀಮಾಂಸೆ ಅಂತ ಒಂದು ಹೆಸರಿಡ್ತಾರೆ. ಇದು ಷಡಾಗಮಗಳಲ್ಲಿ ಮೀಮಾಂಸೆಯ ಹೆಸರು ಬರ್ತದೆ. ಮೀಮಾಂಸೆ ಅಂದರೆ ಒಂದು ವಿಷಯದ ಕುರಿತು ಹೇಳೋದು ಎಂಬ ಅರ್ಥ ಕೂಡ ಇದೆ. ಇಲ್ಲಿ ಅಭಿಪ್ರಾಯ, ಭೇದ, ಜಿಜ್ಞಾಸೆ, ಚರ್ಚೆಗೆ ಅವಕಾಶ ಇದೆ. ಮೀಮಾಂಸೆ ಎಂಬ ಪರಿಕಲ್ಪನೆಯನ್ನು ಕಾವ್ಯ ಸೇರಿದಂತೆ ಯಾವುದೇ ಕಲೆಗೆ ಅನ್ವಯಿಸಿದಾಗ ಅದೊಂದು ಪ್ರತ್ಯೇಕ ಶಾಸ್ತ್ರವಾಗಿ ಬೆಳೆದಿರುವ ಸಾಧ್ಯತೆ ಇರುತ್ತೆ. ಕಾವ್ಯ ಮೀಮಾಂಸೆ ಅರ್ಥ ನೋಡೋದಾದರೆ, ಕಾವ್ಯ ಮೀಮಾಂಸೆ ಎಂಬ ವಿದ್ಯೆ ಅಥವಾ ಶಾಸ್ತ್ರ ಮುಖ್ಯವಾಗಿ ಶಬ್ದ ಮತ್ತು ಅರ್ಥಗಳ ಸುಂದರ ಸಮನ್ವಯವಾಗಿರುವ ಕಾವ್ಯದ ಮೌಲ್ಯವನ್ನು ವಿವೇಚಿಸುವ ಬೆಲೆಗಳನ್ನ ನಿರ್ಧರಿಸುವ ವಿಷಯವಾಗಿದೆ. ಸರಳವಾಗಿ
ಹೇಳುವುದಿದ್ದರೆ ಕಾವ್ಯದ ಕುರಿತು ಚರ್ಚೆ ಅಥವಾ ಚಿಂತನೆ ಕಾವ್ಯ ಮೀಮಾಂಸೆ. ಕವಿ ಅಂದರೆ ಯಾರು, ಕಾವ್ಯ ಅಂದರೆ ಏನು, ಅದರ ಸ್ವರೂಪ ಏನು, ಲಕ್ಷಣ ಏನು, ಕಾವ್ಯ ಏನು, ಪ್ರಯೋಜನವೇನು, ಅದರ ನಿರ್ಮಾಣದ ಹಿಂದಿನ ಪರಿಕಲ್ಪನೆ, ಸಿದ್ಧಾಂತಗಳು ಈ ಕುರಿತು ಚರ್ಚೆ ಮಾಡೋದು, ಇದನ್ನೇ ಕಾವ್ಯ ಮೀಮಾಂಸೆ ಅಂತ ಹೇಳೋದು. ಕಾವ್ಯ ಅಥವಾ ಸಾಹಿತ್ಯ ಕೃತಿಯೊಂದನ್ನು ತುಲನಾತ್ಮಕವಾಗಿ, ಕೂಲಂಕುಷವಾಗಿ ಹಾಗೂ ಆಳವಾದ ಅಧ್ಯಯನದಿಂದ ವಿಚಾರ ಮಾಡಿ ಅಭಿಪ್ರಾಯ ವ್ಯಕ್ತಪಡಿಸುವುದು ಕಾವ್ಯ ಮೀಮಾಂಸೆಯ ಕೆಲಸ. ಕಾವ್ಯದ ಗುಣ ಮತ್ತು ಅವಗುಣ, ಕಾವ್ಯ ನೀಡುವ ಸಂದೇಶ ಮೊದಲಾದ ವಿವರಗಳು ಕಾವ್ಯ ಮೀಮಾಂಸೆಯ ಅರ್ಥವ್ಯಾಪ್ತಿಯಲ್ಲಿ ಬರ್ತವೆ. ಪ್ರಾಚೀನ ಭಾರತೀಯ ಕಾವ್ಯ ಮೀಮಾಂಸಕರು ಈ ಶಾಸ್ತ್ರವನ್ನು ಅಲಂಕಾರ ಶಾಸ್ತ್ರ ಎಂದೇ ಕರೆದಿದ್ರು. ಯಾರು? ಪ್ರಾಚೀನ ಭಾರತೀಯರು. ಇಲ್ಲಿ ಅಲಂಕಾರ ಎನ್ನುವುದಕ್ಕೆ ಕಾವ್ಯ ಸೌಂದರ್ಯ ಎಂಬ ಅರ್ಥ ಕೂಡ ಇರುತ್ತೆ. ಆದ್ದರಿಂದ ಕಾವ್ಯ ಅಲಂಕಾರದ ಮೂಲಕವೇ ಅರ್ಥವಾಗುತ್ತದೆ. ಅಂದರೆ ಇದರಲ್ಲಿ ಅಲಂಕಾರಗಳು ಅಂತ ಕೂಡ ಬರ್ತವೆ. ಕಾವ್ಯ ಸೌಂದರ್ಯವನ್ನಷ್ಟೇ ಗಮನಿಸಿಕೊಂಡು ಪ್ರಾಚೀನರು, ಅಂದರೆ ಹಿಂದಿನ ಕಾಲದ ಜನರು ಈ ಹೆಸರನ್ನ ಕೊಟ್ಟಿರಬಹುದು ಅಂತ ಊಹಿಸಿದ್ದಾರೆ. ಆದರೆ ಅನಂತರದ ಕಾವ್ಯದಲ್ಲಿ ಅಲಂಕಾರವಲ್ಲದೆ ಇತರ ಅಂಶಗಳು ಮುಖ್ಯವೆಂಬ ಅಭಿಪ್ರಾಯ ಬೆಳೆದು ಅಲಂಕಾರ ಶಾಸ್ತ್ರ ಎಂಬ ಹೆಸರು ಸೀಮಿತ ಅರ್ಥನ ಪಡೆಯುತ್ತೆ. ರೀತಿ, ರಸ, ಧ್ವನಿ ಮೊದಲಾದ ವಿಷಯಗಳು ಮುಖ್ಯವಾಗಿ ಚರ್ಚೆಗೆ ಬಂದು ಈ ಶಾಸ್ತ್ರಕ್ಕೆ ಹೊಸ ಹೆಸರಿನ ಅನಿವಾರ್ಯತೆ ಉಂಟಾಗುತ್ತೆ. ಮೊದಲ ಬಾರಿಗೆ ರಾಜಶೇಖರ ಈ ಶಾಸ್ತ್ರಕ್ಕೆ ಕಾವ್ಯ ಮೀಮಾಂಸೆ ಅಂತ ಹೆಸರು ಕೊಡ್ತಾನೆ. ಇದು ಆತನ ಕೃತಿಯ ಹೆಸರು ಕೂಡ ಹೌದು. ಕಾವ್ಯದ ಕುರಿತು ಬೇರೆ ಬೇರೆ ಸಿದ್ಧಾಂತಗಳನ್ನ ಒಳಗೊಂಡಿದೆ. ಅಂತಹ ಸಿದ್ಧಾಂತಗಳು ಹಾಗೂ ಅವುಗಳನ್ನ ಪ್ರತಿಪಾದಿಸುವವರು ಯಾರು ಅಂದರೆ ಭರತ ರಸ ಸಿದ್ಧಾಂತನ ಪ್ರತಿಪಾದಿಸಿದವರು, ಭಾಮಹ ಅಲಂಕಾರ, ದಂಡಿ ಗುಣ, ವಾಮನ ರೀತಿ ಅಥವಾ ಮಾರ್ಗ, ಆನಂದವರ್ಧನ ಧ್ವನಿ, ಕುಂತಕ ವಕ್ರೋಕ್ತಿ, ಕ್ಷಮೇಂದ್ರ ಔಚಿತ್ಯ. ಈ ಕುರಿತು ಒಂದು ಸಂಸ್ಕೃತ ಹೇಳಿಕೆ ಕೂಡ ಇದೆ. ಏನಂದ್ರೆ ಭರತೋ ರಸ ಸಿದ್ಧಾಂತಂ ಅಲಂಕಾರಂಚ ಭಾಮಹ ಗುಣಂ ದಂಡಿ ತಥೋ ಭಿನ್ನಂ ರೀತಿ ಮಾರ್ಗಂಚ ವಾಮನ ಕುಂತಕಶ್ಚೈವ ವಕ್ರೋಕ್ತಿ ಧ್ವನಿಮಾನಂದವರ್ಧನ ಅಂತ್ಯಂ ಔಚಿತ್ಯ ಸಿದ್ಧಾಂತಂ ಕ್ಷಮೇಂದ್ರೋ ಪ್ರತಿಪಾದಯತ್ತ. ಅಂದರೆ ಯಾರು ಯಾವುದನ್ನ ಪ್ರತಿಪಾದಿಸಿರೋದು ಅನ್ನೋದ್ರ ಬಗ್ಗೆ ಇದು ಒಂದು ಹಳೆಗನ್ನಡದ ಸಂಸ್ಕೃತದ ಒಂದು ಹೇಳಿಕೆ. ಅಲಂಕಾರ ನೋಡೋದಾದ್ರೆ ಕಾವ್ಯವನ್ನು ಓದುತ್ತಿರುವಂತೆ ಮೊದಲಿಗೆ ಕಾಣೋದು ಅಲ್ಲಿ ಅಲಂಕಾರ. ಪ್ರಾಚೀನ ಮೀಮಾಂಸಕರು ಕಾವ್ಯ ಮೀಮಾಂಸೆಯನ್ನು ಅಲಂಕಾರ ಶಾಸ್ತ್ರ ಅಂತ ಕರೆದಿದ್ದಾರೆ. ಕಾವ್ಯದ ಸಮಗ್ರ ಸೌಂದರ್ಯವು ಅಲಂಕಾರ ಎಂಬ ಪರಿಕಲ್ಪನೆಯಲ್ಲೇ ಸೇರಿರೋದು. ಈ ಕಾವ್ಯ ಸೌಂದರ್ಯ ಅಂದರೆ ಆಕರ್ಷಣೆಗೆ ಕಾರಣವಾಗುವ ಲೌಕಿಕ ಸೌಂದರ್ಯದಂತಲ್ಲ, ಅದೊಂದು ಲೋಕೋತ್ತರವಾದ ಅನುಭವ. ಅಲಂಕಾರದ ಉಲ್ಲೇಖ ವೇದಗಳಲ್ಲೇ ಇದೆ. ಅಲ್ಲದೆ ಯಾಸ್ಕಾನ, ನಿರುಕ್ತ, ಪಾಣಿನಿಯ ಅಷ್ಟಾಧ್ಯಾಯಿಯಲ್ಲಿ ಉಪಮಾ ಅಲಂಕಾರದ ಪ್ರಸ್ತಾಪ ಇದೆ. ಭರತ ತನ್ನ ನಾಟ್ಯಶಾಸ್ತ್ರದಲ್ಲೂ ಅಲಂಕಾರಗಳ ಬಗ್ಗೆ ಹೇಳಿದ್ದಾನೆ. ಭಾಮಹ ಅಲಂಕಾರವನ್ನ ಒಂದು ಸಿದ್ಧಾಂತವಾಗಿ ಪ್ರತಿಪಾದಿಸಿದ್ದಾನೆ. ಇನ್ನು ಅಲಂಕಾರ ಅಂದರೆ ಅಲಂ ಕ್ರಿಯೇತೆ ಅನೇನ ಇತಿ ಅಲಂಕಾರ. ಈ ತರಹ ಮುಂತಾದ ಸಂಸ್ಕೃತ ಹೇಳಿಕೆಗಳನ್ನ ಅಥವಾ ಕೃತಿಗಳಲ್ಲಿ ಒಂದೊಂದು ವಾಕ್ಯಗಳನ್ನ ತಿಳಿಸಿದ್ದಾರೆ. ನೆಕ್ಸ್ಟ್, ಭಾಷೆಗೆ ಶಕ್ತಿ ಕೊಡುವ ಉಕ್ತಿ ಸೌಂದರ್ಯವನ್ನು ಹೆಚ್ಚಿಸುವ ವಿಶೇಷ ಅಂಶವೇ ಅಲಂಕಾರ. ಅಲಂ ಅಥವಾ ಅರಂ ಎಂದರೆ ಇಷ್ಟು ಸಾಕು ಅಂತ ಅರ್ಥ. ಅಂದರೆ ಎಷ್ಟು ಬೇಕೋ ಅಷ್ಟನ್ನ ಭಾಷಾ ಸೌಂದರ್ಯಕ್ಕೆ ಕಾವ್ಯದಲ್ಲಿ ಬಳಸುವುದು ಎಂದು ಕೂಡ ಹೇಳ್ಬೋದು. ಅಲಂಕಾರ ಎನ್ನುವುದು ತೊಡುವ ಭೂಷಣ ಎಂಬರ್ಥವೂ ಇದೆ. ವಿಶಾಲವಾದ ಅರ್ಥದಲ್ಲಿ ಕಾವ್ಯದ ರಮಣೀಯತೆ ಅಥವಾ ಸೌಂದರ್ಯಕ್ಕೆ ಕಾರಣವಾಗುವ ಯಾವುದೇ ಅಂಶವನ್ನ ಅಲಂಕಾರ ಅಂತ ಅನ್ಬೋದು. ಸೀಮಿತ ಅರ್ಥದಲ್ಲಿ ಕಾವ್ಯ ಸೌಂದರ್ಯಕ್ಕೆ ಕಾರಣವಾಗುವ ಶಬ್ದ ಅರ್ಥಗಳ ವೈಚಿತ್ರ್ಯವನ್ನ ಅಲಂಕಾರ ಅಂತ ಕೂಡ ಕರೀತಾರೆ. ಅಂದರೆ ಅಲಂಕಾರಕ್ಕೆ ತುಂಬಾ ವಿಧದಲ್ಲಿ ಆನ್ಸರ್ ಬರೀಬೋದು.
ಅಲಂಕಾರ ಕುರಿತು ಭರತ ಹೇಳ್ತಾನೆ. ಈತ ತನ್ನ ಕೃತಿಯಲ್ಲಿ 4 ಅಲಂಕಾರಗಳನ್ನ ಉಲ್ಲೇಖಿಸಿ ವಿವರಿಸಿದ್ದಾನೆ. ಅದರಲ್ಲಿ ಉಪಮೆ ಅಲಂಕಾರ, ರೂಪಕ ಅಲಂಕಾರ, ದೀಪಕ ಅಲಂಕಾರ, ಯಮಕ ಅಲಂಕಾರ, ಇವೇ 4 ಅಲಂಕಾರಗಳು. ಭರತನಲ್ಲಿ ಶಬ್ದಾಲಂಕಾರ, ಅರ್ಥಾಲಂಕಾರಗಳೆಂಬ ವಿಂಗಡಣೆ ಇಲ್ಲ. ಉಪಮೇಯದಲ್ಲಿ 5 ವಿಧ ಅಂತಾನೆ. ಹಾಗೆ ಇವನ ಪ್ರಕಾರ ಯಮಕದಲ್ಲಿ 10 ವಿಧ. ರೂಪಕ, ದೀಪಕಗಳ ಹೆಸರಿದ್ದರೂ ಈತ ಅಷ್ಟೇನು ಪ್ರಾಶಸ್ತ್ಯ ಕೊಟ್ಟಿಲ್ಲ ಅವುಗಳಿಗೆ. ಅಲಂಕಾರ ತತ್ವ ಪ್ರತಿಪಾದಕ ಭಾಮಹ. ಅಲಂಕಾರ ಸಿದ್ಧಾಂತಕ್ಕೆ ಭಾಮಹನ ಕೊಡುಗೆ ಅಪಾರವಾದ. ಭಾಮಹ ಎನ್ನುವರು ಒಬ್ಬರು ಮೀಮಾಂಸಕರು. ಈತ ಅಲಂಕಾರ ತತ್ವ ಪ್ರವರ್ತಕ. ಕಾವ್ಯಕ್ಕೆ ಅಲಂಕಾರ ಅನ್ನೋದು ಅನಿವಾರ್ಯ ಎನ್ನುವುದು ಇವನ ವಾದ. ನಕಾಂತಮಪಿ ನಿರ್ಭೂಷಂ ವಿಭಾತಿ ವನಿತ ಮುಖಂ, ಅಂದರೆ ಹೆಣ್ಣಿನ ಮುಖ ಎಷ್ಟೇ ಸೌಂದರ್ಯವಿದ್ದರೂ ಅಲಂಕಾರವಿಲ್ಲದೆ ಶೋಭಿಸದು ಎನ್ನುವುದು ಇವನ ಸ್ಪಷ್ಟ ಅಭಿಪ್ರಾಯ. ಕಾವ್ಯಕ್ಕೂ ಈ ಮಾತು ಅನ್ವಯಿಸುತ್ತದೆ. ಕಾವ್ಯಕ್ಕೆ ಅಗತ್ಯವಾಗಿ ಬೇಕಾದದ್ದು ವಕ್ರೋಕ್ತಿಯ ಬಗ್ಗೆ ಈತ ಉಲ್ಲೇಖಿಸಿ ವಿವರಿಸಿದ್ದಾನೆ. ವಕ್ರೋಕ್ತಿ ಅಂದ್ರೆ ಬಾಗಿದ ಉಕ್ತಿ, ಕೊಂಕು ನುಡಿ ಎಂದರ್ಥ. ಭಾಮಹನ ಪ್ರಕಾರ ವಕ್ರೋಕ್ತಿ ಎಂಬುದು ಅಲಂಕಾರ ಎನ್ನುವುದಕ್ಕೆ ಪರ್ಯಾಯ ಪದ. ವಕ್ರೋಕ್ತಿಯಿಂದಲೇ ಕಾವ್ಯಕ್ಕೆ ಸೌಂದರ್ಯ, ವಕ್ರೋಕ್ತಿಯಿಂದಲೇ ಅಲಂಕಾರವಿಲ್ಲ, ಅಲಂಕಾರವಿಲ್ಲದೆ ಕಾವ್ಯವಿಲ್ಲ. ಸೂರ್ಯ ಮುಳುಗಿದ, ಚಂದ್ರ ಹೊಳೆಯುತ್ತಾನೆ, ಹಕ್ಕಿಗಳು ಗೂಡಿಗೆ ಹೋದವು ಎಂದ್ರೆ ಇದು ಕಾವ್ಯವಲ್ಲ, ಕೇವಲ ಲೋಕವಾರ್ತೆ. ಕಾವ್ಯದ ಶಬ್ದ ಅರ್ಥಗಳೆರಡರಲ್ಲೂ ಅತಿಶಯತೆ ಇರಬೇಕು ಎನ್ನುವ ಭಾಮಹ ಶಬ್ದಾರ್ಥ ಸಹಿತವು ಕಾವ್ಯಂ, ಅಂದ್ರೆ ಶಬ್ದ ಮತ್ತು ಅರ್ಥ ಸುಂದರವಾಗಿ ಹಿತವಾಗಿ ಸೇರಿದರೆ ಅದು ಕಾವ್ಯ ಅಂತ ಅನ್ನುತ್ತಾನೆ. ಅಲಂಕಾರ ಕಾವ್ಯಕ್ಕೆ ಚೈತನ್ಯ ಶಕ್ತಿ, ಅದೇ ಕಾವ್ಯದ ಸರ್ವಸ್ವ ಎಂದು ಭಾಮಹ ಸ್ಪಷ್ಟವಾಗಿ ಹೇಳ್ತಾನೆ. ಅಲಂಕಾರದ ಕುರಿತು ದಂಡಿ ಕಾವ್ಯಕ್ಕೆ ಶೋಭೆ ತರುವ ಧರ್ಮಗಳೇ ಅಲಂಕಾರಗಳು ಅಂತ ಹೇಳ್ತಾನೆ. ದಂಡಿ ತನಗೆ ಪ್ರಿಯವಾದ ಕಾವ್ಯದ ಗುಣಗಳು ಅಲಂಕಾರವೆಂದು ಸಾರ್ತಾನೆ. ಇವನ ಪ್ರಕಾರ ಕಾವ್ಯದ ಮಾರ್ಗವನ್ನು ನಿರ್ಧರಿಸುವ ಗುಣಗಳು ವಿಶಿಷ್ಟ ಅಲಂಕಾರಗಳು. ಕಾವ್ಯದ ಮಾರ್ಗವೆಂದರೆ ಗುಣಗಳಿಂದ ಕೂಡಿದ್ದು ಅನ್ನೋದು ದಂಡಿಯ ಅಭಿಪ್ರಾಯ. ಉದಾಹರಣೆಗೆ ಮಾಧುರ್ಯ ಗುಣದಿಂದ ಕೂಡಿದ್ದು, ವೈದರ್ಭಿ ಮಾರ್ಗ. ಹೀಗೆ ದಂಡಿ ತನ್ನ ವಾದದಲ್ಲಿ ಗುಣಗಳಿಗೆ ಹೆಚ್ಚು ಮಹತ್ವ ಕೊಟ್ಟು ಅಲಂಕಾರಗಳ ಪ್ರಾಶಸ್ತ್ಯವನ್ನು ತಗ್ಗಿಸಿದ್ದಾನೆ. ರಸವನ್ನ ರಸವದಲಂಕಾರ ಎಂದು ಈತ ಕರೆದ. ವೈದರ್ಭಿ ಮತ್ತು ಗೌಡಿ ಎಂಬ 2 ಮಾರ್ಗಗಳನ್ನ ಗುರುತಿಸ್ತಾನೆ. ಅಲಂಕಾರದ ವಿವರಣೆಯಲ್ಲಿ ವಾಮನ ಅಭಿಪ್ರಾಯ ಏನು ಅಂತ ನೋಡೋದಾದ್ರೆ, ದಂಡಿ ಮಾರ್ಗವೆಂದುದನ್ನೇ ವಾಮನ ರೀತಿ ಎಂದ ಮತ್ತು ಅದನ್ನೇ ಕಾವ್ಯದ ಆತ್ಮವೆಂದ. ಕಾವ್ಯಕ್ಕೆ ಶೋಭೆ ತರುವ ಧರ್ಮಗಳೇ ಗುಣಗಳು, ಅದನ್ನು ಹೆಚ್ಚಿಸತಕ್ಕವು ಮಾತ್ರ ಅಲಂಕಾರಗಳು. ಗುಣಗಳು ಕಾವ್ಯದಲ್ಲಿ ಇರಲೇಬೇಕಾದವು ಎನ್ನುವ ವಾಮನ ಕಾವ್ಯದಲ್ಲಿ ಅಲಂಕಾರದ ಮಹತ್ವವನ್ನು ಇನ್ನಷ್ಟು ತಗ್ಗಿಸಿದ. ಆದರೂ ಈತ ಕಾವ್ಯ ಅಲಂಕಾರದ ಮೂಲಕವೇ ಅರ್ಥವಾಗ್ತದೆ. ಸೌಂದರ್ಯವೇ ಅಲಂಕಾರ ಎಂದು ಹೇಳಿ ಅಲಂಕಾರವನ್ನು ಒಪ್ಪಿಕೊಳ್ತಾನೆ. ಇನ್ನು ಅಲಂಕಾರದ ಕುರಿತು ಇತರರು ಏನು ಹೇಳಿದ್ದಾರೆ, ಅವರ ಅಭಿಪ್ರಾಯ ಏನು ಅಂತ ನೋಡೋದಾದ್ರೆ, ಉದ್ಭಟ ಅಲಂಕಾರದ ಬಗ್ಗೆ ಹೇಳುತ್ತಾ ರಸವದಲಂಕಾರ ಎನ್ನುತ್ತಾನೆ. 8 ರಸಗಳ ಜೊತೆಗೆ ಶಾಂತ ರಸವನ್ನು ಸೇರಿಸಿ ವಿವರಿಸ್ತಾನೆ. ರುದ್ರಟ, ವಕ್ರೋಕ್ತಿ, ಚಿತ್ರಕವಿತ್ವ, ಅನುಪ್ರಾಸ, ಯಮಕ ಎಂಬ ಶಬ್ದಾಲಂಕಾರಗಳ ಜೊತೆಗೆ 68 ಬಗೆಯ ಅರ್ಥಾಲಂಕಾರಗಳನ್ನು ವಿವರಿಸುತ್ತಾನೆ. ಆನಂದವರ್ಧನ ಅಲಂಕಾರಗಳು ಕಾವ್ಯ ಅಭಿವ್ಯಕ್ತಿಯ ಅನಿವಾರ್ಯ ಅಂಶಗಳು. ಅಲಂಕಾರಗಳು ತಾವಾಗಿಯೇ ಬರುವುದಲ್ಲ, ಅವು ರಸಕ್ಕೆ ಪೂರಕವಾಗಿರುತ್ತವೆ. ರಸ ಭಾವಾದಿಗಳ ತಾತ್ಪರ್ಯವನ್ನು ಗಮನದಲ್ಲಿಟ್ಕೊಂಡು ಅಲಂಕಾರ ಸಂಯೋಜನೆ ಮಾಡಿದರೆ ಅಂತಹ ಅಲಂಕಾರಗಳಿಗೆ ಅಲಂಕಾರತ್ವ ಬರ್ತದೆ ಎನ್ನುತ್ತಾನೆ. ವಕ್ರೋಕ್ತಿಯನ್ನು ತತ್ವವಾಗಿ ಪ್ರತಿಪಾದಿಸಿದ ಕುಂತಕ ವಕ್ರೋಕ್ತಿ ಪದವನ್ನು ಅಲಂಕಾರಕ್ಕೆ ಸಮಾನವಾಗಿ ಬಳಸ್ತಾನೆ. ಇದಿಷ್ಟು ಇತರ ಕವಿಗಳ ಅಭಿಪ್ರಾಯವಾಗಿರುತ್ತದೆ.
ಓಕೆ ಫ್ರೆಂಡ್ಸ್, ನಾವು ಇಲ್ಲಿವರೆಗೂ ಅಲಂಕಾರ ಅಂದರೆ ಏನು, ಅದರ ಪರಿಭಾಷೆ ಏನು, ಅದರ ಮಹತ್ವ ಏನು, ಯಾವ್ಯಾವ ಕವಿಗಳು ಅದ್ರ ಬಗ್ಗೆ ವಿವರಿಸಿದ್ದಾರೆ ಅನ್ನೋದ್ರ ಬಗ್ಗೆ ಎಲ್ಲ ತಿಳ್ಕೊಂಡ್ವಿ. ನಾವು ಮುಂದಿನ ವಿಡಿಯೋಲಿ ಅಲಂಕಾರಗಳಲ್ಲಿ ಯಾವ್ಯಾವ ವಿಧ ಬರುವಂಥ 2 ವಿಧಗಳು ಬರ್ತಾವಲ್ಲ, ಶಬ್ದ ಅಲಂಕಾರ, ಅರ್ಥ ಅಲಂಕಾರ, ಅವುಗಳ ವಿವರಣೆನ ಸಂಪೂರ್ಣವಾಗಿ ನೋಡೋಣ. ಯಾರೆಲ್ಲ ವಿಡಿಯೋನ ಹೊಸದಾಗಿ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.